ಸಮಯ ಕಡಿಮೆ. ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿ ಆಗಿದೆ. ನಮ್ದಿನ್ನು ಜಾತಿ ಜನಗಣತಿಯೂ ಆಗಿಲ್ಲ, ಮತ್ತೆ ಎಸ್ಐಆರ್ ಕೂಡ ಪ್ರಸ್ತುತ ಇರೋದ್ರಿಂದಾಗಿ ಈ ಹೊತ್ತಿಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಬಿಎ ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾವಲ್ಲ. ಚುನಾವಣಾ ಆಯೋಗ, ಕೋರ್ಟ್ ನೋಡ್ಕೊಳ್ಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಜಿಬಿಎ ಚುನಾವಣೆ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ನೋಡೋಣ ಬನ್ನಿ. ಅದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್, ಕೋರ್ಟ್ ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು ಬಿಡಿಎ ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರಿಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ. ನೀವು ಕೊರತೆ ಹಣಕಾಸಿಗೇನಿಲ್ಲ, ಅವ್ರಲ್ಲಿ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15 ಕೆಲಸ ಮುಗಿತದೆ. ನೀವೆಲ್ಲ ಸಮಯ ಕಡಿಮೆ. ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿ ಆಗಿದೆ. ನಮ್ದಿನ್ನು ಜಾತಿ ಜನಗಣತಿಯೂ ಆಗಿಲ್ಲ, ಮತ್ತೆ ಎಸ್ಐಆರ್ ಕೂಡ ಪ್ರಸ್ತುತ ಇರೋದ್ರಿಂದಾಗಿ ಈ ಹೊತ್ತಿಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಬಿಎ ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾವಲ್ಲ. ಚುನಾವಣಾ ಆಯೋಗ, ಕೋರ್ಟ್ ನೋಡ್ಕೊಳ್ಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಜಿಬಿಎ ಚುನಾವಣೆ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ನೋಡೋಣ ಬನ್ನಿ. ಅದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್, ಕೋರ್ಟ್ ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು ಬಿಡಿಎ ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರಿಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ. ನೀವು ಕೊರತೆ ಹಣಕಾಸಿಗೇನಿಲ್ಲ, ಅವ್ರಲ್ಲಿ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15 ಕೆಲಸ ಮುಗಿತದೆ. ನೀವೆಲ್ಲ ಸಮಯ ಕಡಿಮೆ. ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿ ಆಗಿದೆ. ನಮ್ದಿನ್ನು ಜಾತಿ ಜನಗಣತಿಯೂ ಆಗಿಲ್ಲ, ಮತ್ತೆ ಎಸ್ಐಆರ್ ಕೂಡ ಪ್ರಸ್ತುತ ಇರೋದ್ರಿಂದಾಗಿ ಈ ಹೊತ್ತಿಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಬಿಎ ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾವಲ್ಲ. ಚುನಾವಣಾ ಆಯೋಗ, ಕೋರ್ಟ್ ನೋಡ್ಕೊಳ್ಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಜಿಬಿಎ ಚುನಾವಣೆ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ನೋಡೋಣ ಬನ್ನಿ. ಅದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್, ಕೋರ್ಟ್ ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು ಬಿಡಿಎ ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರಿಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ. ನೀವು ಕೊರತೆ ಹಣಕಾಸಿಗೇನಿಲ್ಲ, ಅವ್ರಲ್ಲಿ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15 ಕೆಲಸ ಮುಗಿತದೆ. ನೀವೆಲ್ಲ ಸಮಯ ಕಡಿಮೆ. ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿ ಆಗಿದೆ. ನಮ್ದಿನ್ನು ಜಾತಿ ಜನಗಣತಿಯೂ ಆಗಿಲ್ಲ, ಮತ್ತೆ ಎಸ್ಐಆರ್ ಕೂಡ ಪ್ರಸ್ತುತ ಇರೋದ್ರಿಂದಾಗಿ ಈ ಹೊತ್ತಿಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಜಿಬಿಎ ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾವಲ್ಲ. ಚುನಾವಣಾ ಆಯೋಗ, ಕೋರ್ಟ್ ನೋಡ್ಕೊಳ್ಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಜಿಬಿಎ ಚುನಾವಣೆ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ನೋಡೋಣ ಬನ್ನಿ.
ಅದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್ ಕೋರ್ಟ್ ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು ಬಿಡಿಎ ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರ್ಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ. ನೀವುನು ಕೊರತೆ ಹಣಕಾಸಿಗೇನಿಲ್ಲ, ಅವ್ರಲ್ಲಿ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15ಕ್ಕೆ SSS ಮುಗಿತದೆ. ನೀವೆಲ್ಲ ಸಮಯ ಕಡಿಮೆ, ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿ ಆಗಿದೆ. ನಮ್ದಿನ್ನು ಜಾತಿ ಜನಗಣತಿಯೂ ಆಗಿಲ್ಲ, ಮತ್ತೆ SIR ಕೂಡ ಪ್ರಸ್ತುತ ಇರೋದ್ರಿಂದಾಗಿ ಈ ಹೊತ್ತಿಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. GBA ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾವಲ್ಲ. ಚುನಾವಣಾ ಆಯೋಗ, ಕೋರ್ಟ್ ನೋಡ್ಕೊಳ್ಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು DCM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ GBA ಚುನಾವಣೆ ಬಗ್ಗೆ DCM DK ಶಿವಕುಮಾರ್, ನೋಡೋಣ ಬನ್ನಿ. ಅದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್ ಕೋರ್ಟ್ ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು ಬಿಡಿಎ ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರ್ಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ. ನೀವುನು ಕೊರತೆ ಹಣಕಾಸಿಗೇನಿಲ್ಲ, ಅವ್ರಲ್ಲಿ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15ಕ್ಕೆ SSS ಮುಗಿತದೆ. ನೀವೆಲ್ಲ ಸಮಯ ಕಡಿಮೆ, ಸುಪ್ರೀಂ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿ ಆಗಿದೆ. ನಮ್ದಿನ್ನು ಜಾತಿ ಜನಗಣತಿಯೂ ಆಗಿಲ್ಲ, ಮತ್ತೆ SIR ಕೂಡ ಪ್ರಸ್ತುತ ಇರೋದ್ರಿಂದಾಗಿ ಈ ಹೊತ್ತಿಗೆ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇದರ ನಡುವೆ ಈಗ ಇದ್ರ ಬಗ್ಗೆ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. GBA ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಮಾಡುತ್ತೆ, ನಾವಲ್ಲ. ಚುನಾವಣಾ ಆಯೋಗ, ಕೋರ್ಟ್ ನೋಡ್ಕೊಳ್ಳುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಮತ್ತು DCM DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ GBA ಚುನಾವಣೆ ಬಗ್ಗೆ DCM DK ಶಿವಕುಮಾರ್, ನೋಡೋಣ ಬನ್ನಿ. ಅದು ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ನಾವು ಮಾಡೋದಲ್ಲ. ಎಲೆಕ್ಷನ್ ಕಮಿಷನ್ ಕೋರ್ಟ್ ಅವ್ರು ಮಾಡ್ತಾರೆ. ಬೆಂಗಳೂರು ಆಸ್ತಿ ಇರೋರಿಗೆ ಫಸ್ಟ್ ಮಾಡ್ಬೇಕಲ್ಲಮ್ಮ. ಬೆಂಗಳೂರಲ್ಲಿ ಇರೋರಿಗೆ, ಆಸ್ತಿ ಮಾಲೀಕರಿಗೆ ಫಸ್ಟ್ ಭೂಮಿ ಗ್ಯಾರಂಟಿ. ಈಗ ನೀವು ಕೂತಿರೋ ಜಾಗಕ್ಕೆ ನಿಮ್ಗೆ ಸರಿಯಾದ ರೀತಿ ದಾಖಲೆ ಕೊಡ್ಬೇಕಲ್ಲ. ನಾವು ಬಿಡಿಎ ಜಾಗ ಕೊಡ್ತಾ ಇದೀವಿ, ಆಪರ್ಚುನಿಟಿ ಕೊಟ್ಟಿದ್ದೀವಿ, ತಗೊಳ್ಳಿ ಅಂತ ಹೇಳಿದೀವಿ, ಬಂದಿರೋರ್ಗೆ ಅವಕಾಶ ಕೊಟ್ಟಿದ್ದೀವಿ, ಕಡಿಮೆ ದರದಲ್ಲಿ ಕೊಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ನೀವು ಕೂತಿರೋ ಚೇರು ನಿಮ್ದು ಅಂತ ಹೇಳ್ತಾ ಇದೀವಿ. ಶಿವರಾಮ್ ಕಾರಂತ್ ಅವ್ರಿಗೆ ಪಾಪ ಆಸ್ತಿ ಕಳ್ಕೊಂಡವ್ರು ಕೊಡ್ತಾ ಇದ್ದೀವಿ. ಆಲ್ ಹಿಸ್ಟ್ರಿ ನೋಡಿದಿರಿ. ಹಿಸ್ಟ್ರಿ 1 ಬೆಡ್ರೂಮ್ ಬೇಕಾ, 3 ಬೆಡ್ರೂಮ್ ಬೇಕಾ, ಅರ್ಜಿ ಹಾಕಿ. ನೀವುನು ಕೊರತೆ ಹಣಕಾಸಿಗೇನಿಲ್ಲ, ಅವ್ರಲ್ಲಿ ಕೆಲಸ ಡ್ಯೂಟಿ ಮಾಡಿ. ಅದಕ್ಕೋಸ್ಕರ ನಾವು ಇದನ್ನ 15ನೇ ತಾರೀಕು ಮುಗಿತದಲ್ಲ, 15ನೇ ತಾರೀಕು ಮುಗಿದ ಮೇಲೆ ಈ ಕೆಲಸ ಮಾಡ್ತಾ ಇದೀವಿ. 15ಕ್ಕೆ SSS